ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬನ್ನಿ ಅಮ್ಮ, ವಧುಶಾಸ್ತ್ರ ಮಾಡಿ. ಅತ್ತೆ ಮಾವನವ್ರ ಆಶೀರ್ವಾದ ತಗೊಳ್ಳಿಮ್ಮ. ಸಾಕ್ಷಿ, ಶಾಸ್ತ್ರಿಗಳದು ಕೇಳಿಸಿಲ್ವಾ? ಎತ್ತು ನಮಸ್ಕಾರ ಮಾಡು. ಎಲ್ಲರಿಗೂ ಕೊಬ್ಬರಿ ಸಕ್ಕರೆ ಕೊಡಿ. ಲಡ್ಡು ಅಣ್ಣ, ಬಿಡು ನನ್ನ. ನಾನೊಬ್ಳು ಗೋಲ್ಡು, ನಾನೊಬ್ಳು ಫೋಲ್ಡು. ನಾನು ಯಾಕೆ ಇಲ್ಲಿ ಹೇಳ್ಕೊಂಡ್ ಬಂದಿದ್ಯಾ? ಬಿಡು ನನ್ನ. ಏ ಅಂಜಲಿ, ನಿಂಗೆ ಈ ಕೊಬ್ಬರಿ ಸಕ್ಕರೆ ಇಷ್ಟ ಅಲ್ವಾ? ಅದಕ್ಕೆ ಕೊಳ್ಳ ಅಂತ ಕರ್ಕೊಂಬಂದೆ. ಎಲ್ಲಿ ತಿನ್ನು. ಏ ಅಂಜಲಿ, ಯಾಕೆ ಸುಮ್ಮನಿದ್ಯಾ? ನನಗಂತೂ ಈ ಕೊಬ್ಬರಿ ಸಕ್ಕರೆ ತಿನ್ನಕ್ ಇಷ್ಟ ಇಲ್ಲ. ಅತ್ತೆಗೆ ಕಮಲ್ ಜೊತೆ ಮದ್ವೆ ಆಗೋದು ನಿನ್ ಖುಷಿ ವಿಷಯ ಅಲ್ವಾ? ತಗೋ ತಿನ್ನ. ತಿನ್ನೋ. ಬೇಡ ಲಡ್ಡು ಅಣ್ಣ. ನನ್ ಬೈದೆ ಅಂತ ನಿನ್ ಕೋಪ ಬಂದಿದೆ ಅಲ್ವಾ ಅಂಜಲಿ? ನಾನು ಏನ್ ಮಾಡಕ್ಕಾಗುತ್ತೆ? ಸಾಕ್ಷಿಯತೆ ಜೊತೆ ರಘು ಅಂಕಲ್ ಮದುವೆ ತಪ್ಪೋಗ್ತಿದ್ಯಲ್ಲ, ಅದಕ್ಕೆ ನಾನು ಫುಲ್ ಬೇಜಾರಾಗಿ ಹೋಗಿದ್ದೆ. ಅದಕ್ಕೆ ಬೈದ್ಬಿಟ್ಟೆ. ಐ ಆಮ್ ಸಾರಿ ಅಂಜಲಿ. ನೀನು ಪುಟ್ಟೋಳಂತನ್ನೇ ಮರ್ತು ಬಿಟ್ಟಿದ್ದೆ. ನೀನು ಮ್ಯಾಜಿಕ್ಕೂ ಮಾಡೋಂಗಿಲ್ಲ. ಪಾಪ ನೀನೇನ್ ಮಾಡ್ತೀಯಾ? ವರ್ ಪೂಜೆನೂ ಹೋಗೋಯ್ತು, ರಘು ಅಂಕಲ್ಲೂ ಬರ್ದಿಲ್ಲ. ಇನ್ನು ಅತ್ತೆ ಮದ್ವೆ ನಿಲ್ಸಕ್ ಯಾರ ಕೈಲೂ ಸಾಧ್ಯ ಇಲ್ಲ. ನಿನ್ ಬೈಯೋದು ಇಲ್ಲ, ರಘು ಅಂಕಲ್ನ ಕರ್ಸು ಅಂತ ಕೇಳೋದು ಇಲ್ಲ. ಸಾರಿ, ನೀನ್ ಬೇಜಾರು ಮಾಡ್ಕೋಬೇಡ, ಖುಷಿಯಾಗಿರೋ.
ನೀನು ನಂಗೆ ಯಾಕೋ ತುಂಬಾ ನೆನಪಾಗ್ತಿದ್ಯಾ. ರೆಡ್ಡು ನಾನು ಬೇಜಾರ್ ಮಾಡ್ಕೊಂಡು ಏನ್ ಮಾಡಕ್ಕೂ ಆಗಲ್ಲ ಅಂತ ಹೊಟ್ಟೋಗ್ಬಿಟ್ಟ. ನನ್ ಕೈ ಏನ್ ಹೆಲ್ಪ್ ಮಾಡಕ್ಕೂ ಆಗ್ತಿಲ್ಲ ಅಮ್ಮ. ಸಾಕ್ಷಿ ಅತ್ತ ಮದ್ವೆ ರಘು ಅಂಕಲ್ ಜೊತೆ ಮಾಡ್ಸಕ್ಕೂ ಆಗ್ತಿಲ್ಲ. ನಾನ್ ಮ್ಯಾಜಿಕ್ ಮಾಡಲ್ಲ ಆದ್ರೆ ನಮ್ಮ ಯಾರಿಗೂ ಕೀರ್ತನೇ ಇಲ್ಲ. ಇನ್ನೊಬ್ಳು ನನ್ನ ಮೇಲೆ ತುಂಬಾ ತುಂಬಾ ಪ್ರೀತಿ ಮಾಡೋದು. ಅಮ್ಮ ನೀನು ನನ್ ಬಿಟ್ಟು ಎಲ್ಲೋ ಹೋದ್ಯಮ್ಮ, ಯಾಕಮ್ಮ ನನ್ ಬಿಟ್ಟು ಹೋದೆ? ನಾನು ನೀನ್ ಹೇಳ್ದಾಗೆಲ್ಲ ಕೇಳ್ತಿದ್ದೆ, ನನ್ ಗುಡ್ಕಲ್ಲಾಗಿದ್ದೆ. ಸ್ಕೂಲಲ್ಲಿ ತಂಟೆ ಮಾಡ್ತಾರಿಗೆಲ್ಲ ಹುಷಾರ್ ಅಂತ ಹೇಳ್ತಿದ್ದ, ಆದ್ರೆ ನಾನು ಯಾಕಮ್ಮ ಬಿಟ್ಟು ಹೋದೆ? ಈಗ ನಂಗೆ ಯಾರು ಹೆಲ್ಪ್ ಮಾಡೋರಿಲ್ಲ. ಮತ್ತೆ ಮದ್ವೆ ನಿಲ್ಸಿದ್ರೆ ನಾನು ಎಲ್ಲ ಗುಡ್ಕಲ್ ಅನ್ನೋದು. ಮ್ಯಾಜಿಕ್ ಮಾಡಲ್ಲ ಅಂತ ದೊಡ್ಡಪ್ಪಗೆ ಪ್ರಾಮಿಸ್ ಮಾಡಿದ್ದೀನಿ. ನಂಗೇನಾರ ಆಡಿಯೋ ಕೊಡಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್. ಅಮ್ಮ ನೀನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ. ನೀನು ಹೇಳ್ದಾಗೆ ಮಾಡ್ತೀನಮ್ಮ. ಗಣೇಶ ಗಣೇಶ ಅತ್ತೆಗೆ ಹೆಲ್ಪ್ ಮಾಡಬೇಕು ಪ್ಲೀಸ್, ನನ್ ಜೊತೆ ಇರಪ್ಪ. ಕೀರ್ತಿ, ನನ್ನ ಮಾತು ಕೇಳಿ. ಇವಾಗ ಈ ವಿಷಯ ಅಕ್ಕಂಗೆಲ್ಲ ಸರಿಯಲ್ಲ ಅನ್ಸುತ್ತೆ. ಇದೇನ್ ಸಾಮಾನ್ಯದ ವಿಷಯನ ಚಿಕ್ಕಮ್ಮ? ನಾಳೆ ಬೆಳಿಗ್ಗೆ ಅಣ್ಣ ಆ ಹುಡ್ಗಿನ್ ಮದ್ವೆ ಆಗ್ತಿದ್ದಾನೆ. ಅಂಥದ್ರಲ್ಲಿ ಆ ಹುಡ್ಗಿಗೆ ಯಾರೋ ಲವ್ವರ್ ಇದ್ದಾನೆ, ನಾಳೆ ಸೀದಾ ಕಲ್ಯಾಣ ಮಂಟಪಕ್ಕೆ ಬರ್ತಾನೆ ಅಂದ್ರೆ ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ಹಾಗಲ್ಲ ಕೀರ್ತಿ, ನಾನು ಹೇಳೋದು ಕೇಳು. ಇಲ್ಲ ಚಿಕ್ಕಮ್ಮ, ಈ ವಿಷಯನ ಮುಚ್ಚಿಡೋಕೆ ನನ್ನ ಮನ್ಸು ಒಪ್ತಿಲ್ಲ. ನಿನ್ಗೂ ಸರಿಯಾಗಿ ವಿಷಯ ಗೊತ್ತಿಲ್ಲ. ಯಾರೋ ಹುಡುಗರು ಮಾತಾಡಿದ್ ಕೇಳಿ ಯಾಕೆ ಸೀರಿಯಸ್ ಆಗ್ತಾ ಇದೆಯಾ? ಬರೀ ಹುಡ್ಗ ಅಲ್ಲ ಚಿಕ್ಕಮ್ಮ, ಅವನ ಜೊತೆ ಒಂದು ಹೆಂಗಸು ಮರೇಲಿ ನಿಂತ್ಕೊಂಡು ಮಾತಾಡ್ತಿದ್ಲು. ಇದೆಲ್ಲ ಅವಳದೇ ಪಿತೂರಿ ಅನ್ಸುತ್ತೆ. ಏನೋ ಈ ವಿಷಯ ಯಾರಿಗೂ ಹೇಳ್ದೆ ಇರೋದು ಒಳ್ಳೇದೇ ಅನ್ಸುತ್ತೆ. ಕಮಲ್ಗೂ ಹೇಳ್ಬಾರ್ದಿತ್ತು. ಕಿವಿಯಾರ ಕೇಳಿದ್ಮೇಲೆ ಹೇಗೆ ಸುಮ್ಮನಿರೋದು ಚಿಕ್ಕಮ್ಮ? ಅಣ್ಣಂಗೆ ಹೇಳ್ದೆ, ಅವ್ನು ಸೀರಿಯಸ್ ಆಗಿ ತಗೊಂಡಾಗ ಕಾಣಲಿಲ್ಲ. ಆದರೆ ಅವ್ನು ಪೂಜೆಗೆ ಬರ್ದೆ ಎಲ್ಲೋ ಹೋಗಿದ್ ನೋಡಿ ನನಗೂ ಗಾಬರಿ ಆಗಿತ್ತು. ಅಣ್ಣ ನನ್ನ ಮುಂದೆ ತೋರಿಸ್ಕೊಂಡಿಲ್ಲ ಅಷ್ಟೇ, ಆದರೆ ಅವನಿಗೂ ಬೇಜಾರಾಗಿರುತ್ತೆ. ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನಾನು ಬಿಟ್ಬಿಡ್ಬೇಕು ಅನ್ಕೊಂಡೆ ಚಿಕ್ಕಮ್ಮ, ಆದರೆ ಸಾಕ್ಷಿನ ಹಸೆಮಣೆ ಮೇಲೆ ಅಬ್ಸರ್ವ್ ಮಾಡಿದ್ರ? ಸಾಕ್ಷಿಗೆ ಅಲ್ಲಿ ನಡೀತಿದ್ದ ಯಾವ ಶಾಸ್ತ್ರದ ಮೇಲೂ ಆಸಕ್ತಿನೇ ಇರಲಿಲ್ಲ. ಇದೇ ಮೊದಲಲ್ಲ ಚಿಕ್ಕಮ್ಮ. ಸಾಕ್ಷಿ ನಮ್ಮ ಮನೆಗೆ ಕರ್ಕೊಂಡು ಬಂದಾಗ್ಲೂ, ನಾವು ಅವ್ರ ಮನೆಗೆ ಬಳೆ ತೋರ್ಸೋಕೆ ಬಂದಾಗ್ಲೂ, ಹೋಳಿ ಹಬ್ಬಕ್ಕೆ ಬಂದಾಗ್ಲೂ, ಇದು ಎಲ್ಲ ಸಂದರ್ಭದಲ್ಲೂ ಸಾಕ್ಷಿಗೆ ಆಸಕ್ತಿನೇ ಇರಲಿಲ್ಲ. ಇದ್ಯಾವುದು ಬೇಡವೇ ಬೇಡ ಅನ್ನೋ ಥರ ಇದ್ರು. ನಂಗೆ ಮೊದಲೇ ಅನುಮಾನ ಬಂದಿತ್ತು ಇಲ್ಲೇನೋ ನಡೀತಿದೆ ಅಂತ. ಇವತ್ತು ಆ ಹುಡುಗ ಫೋನ್ ಮಾಡಿದ್ದು ಕೇಳಿದ್ಮೇಲೆ ನನ್ನ ಅನುಮಾನ ನಿಜ ಅಂತ ಕನ್ಫರ್ಮ್ ಆಯಿತು. ಅಯ್ಯೋ ದೇವ್ರೆ, ಸಾಕ್ಷಿ ರಘು ವಿಷಯ ಇವಳಿಗೂ ಗೊತ್ತಾಗಿದ್ಯಾ? ಈ ವಿಷಯನ ಹೀಗೆ ಬಿಟ್ಬಿಟ್ರೆ ಅಣ್ಣಂಗೆ ದ್ರೋಹ ಮಾಡ್ದಾಗುತ್ತೆ. ಆಮೇಲೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ವಿಷಯ ಗೊತ್ತಿದ್ದು ಮುಚ್ಚಿಟ್ಟೆ ಅನ್ನೋ ಅಪವಾದ ನನ್ನ ಮೇಲೆ ಬರುತ್ತೆ. ಆಮೇಲೆ ಲೈಫ್ ಲಾಂಗ್ ಈ ಗಿಲ್ಟ್ ನಂಗೆ ಹಾಗೆ ಕಾಡ್ತಿರುತ್ತೆ. ಅಂದ್ರೆ ಈ ವಿಷಯ ಗೀತಂಗೆ ಹೇಳೇ ಬಿಡ್ತೀಯ ಕೀರ್ತಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.